ಪ್ರಶಾಂತ್ ಯಾರು ನಮ್ಮ ಜೊತೆ. ಪ್ರಶಾಂತ್, ವಾಟ್ ಅ ರಿಲೀಫ್ ಅಲ್ಲ ಸಿದ್ದರಾಮಯ್ಯನವ್ರಿಗೆ ಒಂದು ಶುಭ ಶುಕ್ರವಾರ. 1.5-2 ತಿಂಗಳ ಹಿಂದೆ ಏನಾಗುತ್ತೋ ಅನ್ನುವ ಅನಿಶ್ಚಿತತೆಯ ಪರಿಸ್ಥಿತಿಯಿಂದ ನಾವು ಸಿದ್ದರಾಮಯ್ಯ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಕೇಸ್ ಅನ್ನೋ ಪರಿಸ್ಥಿತಿಗೆ ಬಂತು. ಅದೇ ಏನಾಗುತ್ತೋ ಅನ್ನುವ ರಾಜಕೀಯವಾಗಿ ಅಥವಾ ಕಾನೂನಾತ್ಮಕವಾಗಿ ಅದನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬೇರೆ. ಆದರೆ ಯಾವುದೇ ಒಬ್ಬ ರಾಜಕಾರಣಿಗೆ ಈ ರೀತಿಯ ಕಳಂಕವನ್ನು ಹೊತ್ತು ನೀವು ಇಡಿ CBI ಕೇಸ್ಗಳನ್ನು ಎದುರಿಸ್ತಕ್ಕಂಥದ್ದು, ರಾಜಕೀಯವಾಗಿ ಅದನ್ನು ಎದುರಿಸ್ಬೋದು. ಆದರೆ ಆ ಕಳಂಕವನ್ನು ಹೊತ್ಕೊಂಡು ತಿರುಗಾಡೋದಿದೆಯಲ್ಲ, ಅದು ಪ್ರಾಯಶಃ ಬಹಳ ಒಂದು ಕಷ್ಟದ ಕೆಲಸ. ಸಿದ್ದರಾಮಯ್ಯನಂಥವ್ರಿಗೆ ಸಿದ್ದರಾಮಯ್ಯ ಈಸ್ ನೋನ್ ಫಾರ್ ಹಿಸ್ ಇಂಟಿಗ್ರಿಟಿ ಆಲ್ಸೋ. ಕರೆಕ್ಟ್. ಅಂದರೆ ಇರುವ ರಾಜಕಾರಣಿಗಳ ಪೈಕಿ 1, 2, 3 ಪಟ್ಟಿ ಮಾಡಿದಾಗ ಸಿದ್ದರಾಮಯ್ಯನವ್ರು ನಿಶ್ಚಿತವಾಗಿ ಅಗ್ರಗಣ್ಯರಾಗಿ ಬರ್ತಾರೆ. ನೋಡೋದು ಅಂಥವರಿಗೆ ಈ ಕಳಂಕವನ್ನು ಹೊತ್ಕೊಂಡು ಪೊಲಿಟಿಕ್ಸ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತಾಯಿತ್ತು. ಆಮೇಲೆ ಎಂದೂ ಕೂಡ ಅವ್ರ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಆರೋಪಗಳು ಬಂದಿರಲಿಲ್ಲ. ಅವ್ರಿಗೆ ನೋಡಿ, ನೀವು ಮೀನು ತಿಂದು ದೇವಸ್ಥಾನಕ್ಕೆ ಹೋದ್ರಿ, ಆ ಥರದ ಸೆಕ್ಯುಲರ್ ಹಿಂದುತ್ವ, ಈ ಚರ್ಚೆಗಳಲ್ಲಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಇದ್ದಾರೆ. ಆ ಚರ್ಚೆಗಳನ್ನು ಅವರು ಸಮರ್ಥವಾಗಿ ಕೂಡ ಬಳಸಿದ್ದಾರೆ ಮತ್ತು ಅವ್ರಿಗೆ ಅದು ಪೊಲಿಟಿಕಲ್ ಡಿವಿಡೆಂಟ್ ಕೂಡ ತಂದು ಕೊಟ್ಟಿದೆ. ಆದರೆ ಈ ರೀತಿ ಇಲ್ಲ, ನೀವು 14 ಸೈಟ್ಗಳನ್ನು ತೆಗೆದುಕೊಂಡ್ರಿ, ವಿಜಯನಗರ ಬಡಾವಣೆಯಲ್ಲಿ ಯಾಕೆ ತೆಗೆದುಕೊಂಡ್ರಿ, ಈ ರೀತಿಯ ಕಳಂಕ ಇರಿತ್ತು. ಮತ್ತು ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠವೇ ಕೊಟ್ಟಿರ್ತಕ್ಕಂಥ ತೀರ್ಪು ಒಂದು ರೀತಿ ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನವನ್ನು ಪ್ರಶ್ನಿಸುವ ರೀತಿಯಲ್ಲಿತ್ತು. ನೀವು ಯಾವ್ಯಾವ ಉಪಮುಖ್ಯಮಂತ್ರಿ ಆಗಿದ್ರಿ, ಡಿನೋಟಿಫಿಕೇಷನ್ ಮಾಡಿಸಿದ್ರಿ, ಈ ರೀತಿಯಾಗಿ ತೀರ್ಪೇನು ಬಂದಿತ್ತು. ಅದಾದ ಮೇಲೆ ಲೋಕಾಯುಕ್ತ ಬಿ ರಿಪೋರ್ಟ್ ಮತ್ತು ಈಗ ಇಡೀ ಪ್ರಕರಣದಲ್ಲಿ ಅವರ ಪತ್ನಿಯ ಹೆಸರನ್ನು ಏನು ಕೈ ಬಿಟ್ಟಿರ್ತಕ್ಕಂಥದ್ದಿದೆ, ಹೈಕೋರ್ಟ್ ಸ್ಟೇ ಮಾಡಿರ್ತಕ್ಕಂಥದ್ದು ಏನಿದೆ, ದ್ಯಾಟ್ ಈಸ್ ಅ ಬಿಗ್ ಪೊಲಿಟಿಕಲ್ ರಿಲೀಫ್ ಅಂತ ನನಗನ್ಸುತ್ತೆ. ಈಗ ಅದರ ಪೊಲಿಟಿಕಲ್ ಅರ್ಥ ಏನು ಅಂತ ನೀವು ಕೇಳ್ಬೋದು. ಅಂದರೆ ಡಿ ಕೆ ಶಿವಕುಮಾರ್ ಪ್ರಯತ್ನಗಳು ಸ್ವಲ್ಪ ಹಿಂದೇಟಾಗ್ತಾವ, ಏನು ಕತೆ ಅಂತ. ಐ ಡೋಂಟ್ ಥಿಂಕ್ ಸೊ. ನನಗನ್ಸುತ್ತೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಬೇರೆ, ಈ ಪ್ರಕರಣ ಬೇರೆ. ಓಕೆ, ನೀವು ಅದನ್ನು ಹೇಗೆ ಬೇಕಾದಂಗೂ ವಿಶ್ಲೇಷಣೆಯನ್ನು ಮಾಡಬಹುದು. ಇಲ್ಲ, ಆ ಪ್ರಕರಣ ಬಂದಿದ್ದರೆ ಸಿದ್ದರಾಮಯ್ಯನವ್ರು ಕೆಳಗಿಳಿಬೇಕಾಗ್ತಿತ್ತೇನೋ, ಆಗ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಬೆಂಬಲ ಕೊಡುವ ಅನಿವಾರ್ಯತೆಗೆ ಸಿಲುಕ್ತಾ ಇತ್ತೇನೋ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಅವ್ರಿಗೆ ಬಿ ರಿಪೋರ್ಟ್ ಮತ್ತು ಇಡಿ ಕೂಡ ಅವರ ಪತ್ನಿಯನ್ನು ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ರಿಲೀಫ್ ಕೊಟ್ಟಿರ್ತಕ್ಕಂಥದ್ದು. ನಾಳೆ ನವೆಂಬರ್ನಲ್ಲಿ ಏನಾಗುತ್ತೆ ಅದು ಕಂಪ್ಲೀಟ್ಲಿ ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಓಕೆ, ಅದೇ ಬೇರೆ ಇದೇ ಬೇರೆ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಪಡೆ ಏನಿದೆ, ಅವ್ರಿಗೆ ಈಗ ಒಂದು ಮಾತಾಡಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಟಾಕಿಂಗ್ ಪಾಯಿಂಟ್ಸ್. ಯಾಕಂದರೆ ಮೂಡಾ ಹಗರಣ ಈ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆ, ಸೆಟ್ಬ್ಯಾಕ್ ಯಾಕೆ ಆಗ್ತಿತ್ತು ಅಂದರೆ ಸಿದ್ದರಾಮಯ್ಯನವರೇ 14 ಸೈಟ್ ತೆಗೆದುಕೊಂಡು ಬಿಟ್ರ ಅನ್ನುವ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಒಂದು ಟಾಕಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದು ನಿಜ. ಆದರೆ ನನಗನ್ಸುತ್ತೆ ಕಾಂಗ್ರೆಸ್ನ ಆಂತರಿಕವಾಗಿ ಮುಖ್ಯಮಂತ್ರಿ ನವೆಂಬರ್ನಲ್ಲಿ ಯಾರಾಗ್ತಾರೆ, ಇವರೇ ಉಳಿತಾರಾ, ಮತ್ತೊಬ್ಬರು ಬರ್ತಾರಾ ಅಂತಕ್ಕಂಥ ಚರ್ಚೆ, ಇದು ಅದರ ಮೇಲೆ ಏನೋ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನನಗನ್ಸಲ್ಲ. ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.